ಲಾಭ, ಜನಸಾಮಾನ್ಯರಿಗಂತೂ ಲಾಭ ಇಲ್ಲ. ಅಲ್ಲಿ ಹಡ್ಡೆ ಕೊಡೋದು ಮಾಡೋದು ಅಷ್ಟೇ ಕೆಲಸ. ಅದು ಮುಂಜಾನೆ ಸಾಯಂಕಾಲ ದುಡ್ದಾಗ 500, 300, 400 ಕೊಟ್ಟು ಕಳಿಸ್ತಾರೆ. ಅಲ್ಲೇ ಗಿಡ ಕಳೆದ್ರಾಗಿದ್ದು ಏನೋ ತಾಪ್ಲಾಗಿ ತೊಗೊಂಡು ನಿಮ್ಮ ದನಕರಗಳು ಚಾಪನ್ ಮಾಡ್ಬೇಕಪ್ಪ ಅಂತ ಹೇಳ್ತಾರೆ. ಶಾಶ್ವತ ಗಿಡಗಳು ಕುಳ್ಳಾಗಿಬಿಟ್ಟಿರ್ತಾವೆ, ಅರಿನ ಕುಳ್ಳಾಗಿರ್ತದೆ, ಖರೀಜ್ ಕುಳ್ಳಾಗಿರ್ತದೆ, ಎಲ್ಲರಿಗೂ ಉದ್ಯೋಗ ಸಿಗಲಾರದ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ. ಇವೆಲ್ಲ ಹೋಗಿ ನಿಮ್ಗೆ ಯಾಕೆ ಹೇಳಿದ್ದೆಪ್ಪ ಅಂದ್ರೆ ಒತ್ತುವರಿ ಮಾಡಿಕೊಂಡು ಶಾಂಕ್ಷನ್ ಆಗಿದ್ದು ಒಂದು ಪಾಲಾದ್ರೆ ಒತ್ತುವರಿ 3-4 ಪಾಲಾಗಿ ಇವತ್ತು ನಮ್ಮ ಅರೇನ್ ಇಲ್ದಂಗೆ ಆಗ್ತದೆ, ಖನಿಜಗಳು ಇಲ್ದಂಗೆ ಆಗ್ಲಿಕ್ಕಿದ್ದವ್ರಿ, ನೀರಿನ ಸೆಲೆ ಬದಲಾಗಿದ್ದಾವ, ಗುಡ್ಗಳು ಖುಷಿಯಾಗೈತಾವ, 1-2 ಸಮಸ್ಯೆಗಳು. ಇದ್ರ ಬಗ್ಗೆ ನಮ್ಮ ಅಲ್ಲಿಯ ಜನ ಇದಕ್ಕೆ ಎದ್ದು ಪ್ರತಿಭಟನೆ ಮಾಡ್ಬೇಕಾಗ್ಯದ. ಯಾಕಂದ್ರೆ ಅವ್ರಿಗೆ ಪಾಪ ಉದ್ಯೋಗ ಸಿಗ್ತಿದ್ದು ಬಿಡಪ್ಪ ಅಂತ ಮೌನ ವಹಿಸ್ತಾರೋ ಮತ್ತೇನೋ ಆಗ್ತದೆ. ಮತ್ತು ಪ್ರತಿಭಟನೆ ಮಾಡಿದ್ರು ಇಲ್ಲಿ ಪರಿಹಾರ ಇಲ್ಲ. ಯಾಕಂದ್ರೆ ಪ್ರತಿಭಟನೆ ಮಾಡ್ರಪ್ಪ ಅನ್ನುವಂಥ ಪರಿಸ್ಥಿತಿ ಇದೆ. ಈಗಾಗಲೇ ಮೋದಿಯವರು ವಿರುದ್ಧವಾಗಿ ಕಿಸಾನ್ ರ್ಯಾಲಿ ಮಾಡಿದ್ರು 1 ವರ್ಷ ತನಕ. ಎಷ್ಟು ಪರಿಹಾರ ಸಿಗ್ತವ್ರಿಗೆ ಅದೂ ಇಲ್ಲ. ಅದಕ್ಕೆ ಜನ ಹೊಸ್ತಾ ಇದ್ರೆ ಏನು ಪರಿಹಾರ ಇಲ್ಲ, ಆಯ್ತು ಪರಿಹಾರ ಇಲ್ಲ. ಯಾಕೆ ಈ ಸರ್ಕಾರಗಳನ್ನ ಓಡಿಸೋದಕ್ಕೆ ನಿಮ್ಮ ಕೈಯಾಗೈತೆ ಬಟನ್ ಒತ್ತು. ಅದಕ್ಕೆ ಇನ್ನೊಂದು ಸ್ಟ್ರಿಕ್ಟ್ ಮಾಡೋದು ಅದನ್ನು ನಿಲ್ಲಪ್ಪ, ನೀವು EVM ಜೊತೆಗೆ ವಿ ವಿ ಪ್ಯಾಟ್ಗಳನ್ನ ಜೋಡಿಸ್ರಿ, ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಸ್ರಿ ಅಂಥೇಳಿ ಯೋಗ್ಯರಿಗೆ ಮತದಾನ ಮಾಡೋಂಥ ನಿಮ್ಮ ಬಟ್ಟಾಗ ಶಕ್ತಿ, ಬಟ್ಟಿನೊಳಗೆ ಶಕ್ತಿ ಇದೆ. ನಿಮ್ಮ ಬಟ್ಟಿನೊಳಗೆ ಈ ಬಟ್ಟಿನಾಗ ಈ ಬಟ್ಟಿನಾಗ ಯಾವುದೋ ಬಟ್ಟಿನಾಗ ಸರಿಯಾಗಿ ಉಪಯೋಗ ಮಾಡ್ಕೊಡ್ರಿ ಮತದಾರರ. ಇಲ್ಲ ನಮ್ಮ ಅರೇನು ಕುಲ್ಲ ನೋಡ್ರಿ ಒತ್ತುವರಿಯಾಗಿ ಹಂಗೆ ಒಬ್ಬೊಬ್ಬರು 12 ಹೆಕ್ಟರು, 10 ಹೆಕ್ಟರು, 5 ಹೆಕ್ಟರು ಅಥವಾ 10-20 ಎಕರೆನೋ 100 ಎಕರೆನೋ 200 ಬಡ್ಕೋತ ಹೋಗಿಬಿಡ್ತಾರೆ. ಆಗ ನಮ್ಮ ಮುಂದಿನ ಜನಾಂಗಕ್ಕೆ ಏನು ನಾವು ಹೇಳೋದು ಉತ್ತರ? ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಏನು ಉತ್ತರ ಹೇಳೋದು? ಇದನ್ನೆಲ್ಲ ಯೋಚನೆ ಮಾಡಿ ಮತದಾರ ಮಾತ್ರ ಹೆಚ್ಕೊಳ್ಬೇಕು. ಇಲ್ಲದಪ್ಪ ಅಂದರೆ ಇವ್ರು ಹಿಂಗೆ ಮುಂದುವರಿಯವ್ರ ಯಾವ ಅಧಿಕಾರಿಗಳಿಗೂ ಸಾಧ್ಯ ಇಲ್ಲ, ಇವತ್ತು ಸರ್ಕಾರಗಳಂತೂ ಸಾಧ್ಯನೇ ಇಲ್ಲ. ಯಾವುದು ಮೋದಿ ಅವ್ರದ್ದು ಇರ್ಬೋದು, ಸಿದ್ದರಾಮಯ್ಯರದ್ದು ಇರ್ಬೋದು. ಯಾಕಂದ್ರೆ ಅವರು ತಮ್ಮ ಅಧಿಕಾರ ಉಳಿಸಲು ಇವ್ರು ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿರ್ತಾರೆ. ಅದು ಪಾಪ ಮೇಲೆ ಹೇಳ್ತಾ ಇರ್ತಾರೆ ನಮ್ಮ ಇವರು ಯಾರು ಯತ್ನಾಳು, ಇಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್. ಅವರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದು ಮತ್ತು ಬೇರೆನೇ. ಅವರು ದುಡ್ಡಿದ್ದವ್ರ ಜೊತೆ ಅಡ್ಜಸ್ಟ್ಮೆಂಟ್ ಅದಾರ. ಅವರು ಹೇಳೋದು ಇನ್ನೊಬ್ರಿಗೆ ನೀವು ಬದಲಾಯಿಸಿ ಮಾಡುತ್ತೇವೆ, ಕೈಯಾಗ ಬದಲಾಗಿ ತಿಂತಿರ್ತಾರೆ ಅವರು. ಇಂಥ ಪ್ರಸಂಗ ಇದ್ದಾಗಿದೆ. ಈಗ ನಗಬೇಕು, ಅಳಬೇಕು, ಮತದಾರರು ಹೇಳ್ಬೇಕು ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಹೋಗ್ಬರ್ರಿ. ಗಣಿಗಾರಿಕೆ ಅದು ಅನೈತಿಕ ಗಣಿಗಾರಿಕೆ, ಇಲ್ಲೀಗಲ್ ಗಣಿಗಾರಿಕೆಯನ್ನು ಮೊದಲು ತಡಿಬೇಕು. ತಡೆಯೋದಕ್ಕೆ ಸರ್ಕಾರಕ್ಕೆ ಗಟ್ಟಿ ಮಾಡಿಸ್ಕೊಳ್ಬೇಕು, ಜನನೂ ಗಟ್ಟಿ ಆಗಬೇಕು. ಅಲ್ಲಲ್ಲಿ ಜನ ಅದಕ್ಕೆ ಪ್ರತಿಭಟನೆ ಮಾಡೋ ಜೊತೆಗೆ ಮತದಾನ ಸಂದರ್ಭದಲ್ಲೇ ಯೋಗ್ಯರಿಗೆ ಮತ ಹಾಕುವಂಥ, ಬಡವಿಗೆ ಮತ ಹಾಕುವಂಥ, ಪ್ರಾಮಾಣಿಕ ಮತ ಹಾಕುವಂಥ ಒಂದು ಯೋಚನೆ ಮತದಾನ ಮಾಡಬೇಕು. ಇದು ಸಾಧ್ಯ ಅಲ್ಲ ನಿಮ್ಮಿಂದ. ಇದು ಸಾಧ್ಯ ಆದ ದಿವಸ ಇಡೀ ಭಾರತ ನಂದನವನ ಅನ್ನೋದ್ರಲ್ಲಿ 2 ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾ ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಇದು ಸತ್ಯದ ಕೈಗರಣೆ ವಂದನೆಗಳು.